ನಮಸ್ಕಾರ ಸ್ನೇಹಿತರೆ, ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪನವರು ಮಾತಾಡೋದು. ವಿಶೇಷ ಜಾಗತಿಕ ವಿಶ್ಲೇಷಣೆಗೆ ಸ್ವಾಗತ. ಇದು ಜಗತ್ತಿನ ಪೂರ್ವ ಮತ್ತು ಪಶ್ಚಿಮ ದೇಶಗಳಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಅತ್ಯಂತ ಪ್ರಮುಖ ಇಂಟರ್ನ್ಯಾಷನಲ್ ಸುದ್ದಿಗಳು ಹಾಗೂ ಭಾರತದಲ್ಲಿ ಗೂಗಲ್ ಟ್ರೆಂಡ್ನಲ್ಲಿರುವ ಮುಂಚಿನ ವಿಷಯಗಳು ಮಹಾ ಪೋಸ್ಟ್ ಮಾರ್ಟಮ್ ಇಲ್ಲಿದೆ. ಮೊದಲನೇದಾಗಿ, ಚೀನಾದಿಂದ ಜಗತ್ತನ್ನೇ ನಡುಗಿಸಿದ ಭೀಕರ ದುರಂತ ವರದಿ ಇವತ್ತು ಹೊರಬಿದ್ದಿದೆ. ಅಲ್ಲಿನ ಕಲ್ಲಿದ್ದಲು ಗಣಿಯೊಳಗೆ ಸಂಭವಿಸಿದ ಭೀಕರ ಗ್ಯಾಸ್ ಸ್ಫೋಟಕದಲ್ಲಿ ಕನಿಷ್ಠ 87 ಕಾರ್ಮಿಕರು ಜೀವಂತವಾಗಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ದೇಶವಾದ ಅಮೆರಿಕದಲ್ಲಿ ಇಡೀ ದೇಶದ ಗುಪ್ತಚರ ಇಲಾಖೆಯ ಮುಖ್ಯಸ್ಥೆ ತುಳಸಿ ಗಬ್ಬಾರ್ಡ್ ದಿಢೀರ್ ರಾಜೀನಾಮೆ ನೀಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಚೀನಾ ಉತ್ತರ ಪ್ರಾಂತ್ಯದಲ್ಲಿ ಶಾಕ್ಸಿಂಗ್ ಎಂಬ ಕ್ಯುಮ್ಯಾನಿಂಗ್ ಎಂಬ ಕೌಂಟಿಯ ಲಿಯಶಿನ್ ಎಂಬ ಕಲ್ಲಿದ್ದಲು ಗಣಿಯಲ್ಲಿ ಶುಕ್ರವಾರ ರಾತ್ರಿ 7:29ಕ್ಕೆ ಭೀಕರ ಗ್ಯಾಸ್ ಸ್ಫೋಟಕ ಸಂಭವಿಸಿದೆ. ಆ ಸಮಯದಲ್ಲಿ ಗಣಿ ಆಳದಲ್ಲಿ ಬರೋಬ್ಬರಿ 247 ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಮೊದಲು ಬಂದ ವರದಿಗಳಲ್ಲಿ 90 ಜನ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾದರೂ ಮತ್ತು ಇಂದು ಸ್ಥಳೀಯ ಆಡಳಿತ ಬಿಡುಗಡೆ ಮಾಡಿರುವ ಅಧಿಕೃತ ಅಂಕಿಅಂಶಗಳ ಪ್ರಕಾರ 82 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಎಂದು ದೃಢಪಟ್ಟಿದೆ. ಇನ್ನು 123ಕ್ಕೂ ಹೆಚ್ಚು ಕಾರ್ಮಿಕರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದು, ಅದರಲ್ಲಿ 4 ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಈ ಸ್ಫೋಟಕ ಭೀಕರವಾಗಿರುತ್ತಿದ್ದಂತೆ ಗಣಿಯೊಳಗೆ ಹರಡಿದ ದಟ್ಟವಾದ ಕಾರ್ಬನ್ ಮೊನಾಕ್ಸೈಡ್ ಮತ್ತು ವಿಷ ಗಾಳಿಯಿಂದಾಗಿ ಬಹುತೇಕ ಕಾರ್ಮಿಕರು ಸ್ಥಳದಲ್ಲೇ ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಾಂಗ್ ಯೋಂಗ್ ಎಂಬ ಬದುಕುಳಿದ ಕಾರ್ಮಿಕ ಹೇಳುವ ಪ್ರಕಾರ, ಗಣಿ ಒಳಗೆ ಇದ್ದಕ್ಕಿದ್ದಂತೆ ಪಟಾಕಿ ಸಿಡಿದಂತೆ ಗದಗದ ವಾಸನೆ ಬಂತು. ಏಕೆ ಆವರಿಸಿತು? ನಾನು ಓಡುವಂತೆ ಕೂಗಿದೆ, ಆದರೆ ಅಷ್ಟರಲ್ಲೇ ಉಸಿರುಗಟ್ಟಿ ಪ್ರಜ್ಞೆ ತಪ್ಪಿ ಬಿದ್ದೆ ಎಂದು ದುರಂತ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು ಸುರಕ್ಷತಾ ಲೋಪದೋಪಗಳು ಆರೋಪಗಳು ಬಂಧನ. ಇದು ಹಾಗಾದರೆ ಈ ದುರಂತ ಕಾರಣವೇನು? ತನಿಖೆಯಿಂದ ಹೊರಬಂದಿರುವ ವಿಷಯಗಳೇನು? ಚೀನಾ ಸರ್ಕಾರದ ಕಣ್ಣು ಕೆಂಪಾಗಿವೆ. ಈ ಕಲಿಯುಗ ಈ ಶಿಲಿನಿಶು ಗಣಿಯನ್ನು ಶಾಂಕಿ ಟೂಂಗ್ ಜೌನ್ ಎಂಬ ಗ್ರೂಪ್ ಸಂಸ್ಥೆ ನಡೆಸುತ್ತಿತ್ತು. ಚೀನಾದ ರಾಷ್ಟ್ರೀಯ ಗಣಿ ಸುರಕ್ಷತಾ ಸಂಸ್ಥೆಯೇ 2024ರಲ್ಲಿ ಈ ಗಣಿಯಲ್ಲಿ ಹೆಚ್ಚಿನ ಗ್ಯಾಸ್ ಅಂಶ ಇದೆ, ಇದು ಅತ್ಯಂತ ಅಪಾಯಕಾರಿ ಗಣಿ ಎಂದು ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿತ್ತು. ಆದರೂ ಮುನ್ನೆಚ್ಚರಿಕೆ ನೀಡಿತ್ತು. ಆದರೂ ಗಣಿ ಮಾಲೀಕರು ಈ ಸುರಕ್ಷತಾ ಕ್ರಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಇಳಿದ 750ಕ್ಕೂ ಹೆಚ್ಚು ರಕ್ಷಣಾ ಸಿಬ್ಬಂದಿಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗಿದೆ. ಈ ಗಣಿ ಮಾಲೀಕರು ನೀಡಿದ್ದ ಅಂಡರ್ಗ್ರೌಂಡ್ ನಕ್ಷೆಗೂ ಮತ್ತು ಗಣಿ ಅಸಲಿ ಒಳಗಿರುವ ಲೋಯೆಟ್ಗೂ ಯಾವುದೇ ಮ್ಯಾಚ್ ಇರಲಿಲ್ಲ. ಕಾನೂನು ಬಾಹಿರವಾಗಿ ಗಣಿ ಆಳವನ್ನು ವಿಸ್ತರಿಸಲಾಗಿತ್ತು. ಈ ಗಂಭೀರ ಕಾನೂನು ಉಲ್ಲಂಘನೆ ತಿಳಿಯುತ್ತಿದ್ದಂತೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ತೀವ್ರ ಆಕ್ರೋಶ ಹೊರಹಾಕಿದ್ದು, ಕಠಿಣ ತನಿಖೆ ಆದೇಶಿಸಿದ್ದಾರೆ. ಸದ್ಯಕ್ಕೆ ಗಣಿಯ ಕಂಪನಿಯ ಉನ್ನತ ಅಧಿಕಾರಿಗಳು ಮತ್ತು ಎಕ್ಸಿಕ್ಯೂಟಿವ್ಗಳನ್ನು ಪೊಲೀಸರು ವಶಕ್ಕೆ ಪಡೆದು ಜೈಲಿಗಟ್ಟಿದ್ದಾರೆ. ಅಮೆರಿಕದಲ್ಲಿ ತುಳಸಿ ಗಬ್ಬಾರ್ಡ್ ರಾಜೀನಾಮೆ ಹೈ ಡ್ರಾಮಾ ನಡೆದಿದೆ. ಅಂದರೆ ಇನ್ನು ಜಾಗತಿಕ ರಾಜಕಾರಣದ ಮತ್ತೊಂದು ದೊಡ್ಡ ಸ್ಫೋಟ ಸುದ್ದಿ ಎಂದು ಅಮೆರಿಕದಲ್ಲಿ ಒಂದು ದೊಡ್ಡ ರಾಜಕೀಯ ಪಲ್ಲಟವಾಗಿದೆ. ಅಮೆರಿಕದ ಇಡೀ ದೇಶ ಶತ್ರುವನ್ನು ಅತ್ಯುನ್ನತ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥ, ಆದರೆ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಆಗಿದ್ದ ತುಳಸಿ ಗಬ್ಬಾರ್ಡ್ ಅವರು ತಮ್ಮ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ನೀಡಿದ್ದಾರೆ. ವೈಟ್ ಹೌಸ್ ಒಳಗಿನ ಆಡಳಿತ ಮಂಡಳಿ ತೀವ್ರ ಭಿನ್ನಾಭಿಪ್ರಾಯಗಳು ಮತ್ತು ವಿದೇಶಾಂಗ ನೀತಿಯ ಮೇಲಿರುವ ಅಸಮಾಧಾನವೇ ಇವರ ರಾಜಕಾರಣಿಗೆ ಮುಖ್ಯ ಕಾರಣ ಎನ್ನಲಾಗುತ್ತದೆ. ತುಳಸಿ ಗಬ್ಬಾರ್ಡ್ ಅವರು ಭಾರತದ ಜೊತೆಗೆ ಅತ್ಯಂತ ಆತ್ಮೀಯ ಮತ್ತು ಉತ್ತಮ ಬಾಂಧವ್ಯ ಹೊಂದಿದ್ದ ನಾಯಕಿಯಾಗಿದ್ದರು. ಜಾಗತಿಕ ರಕ್ಷಣಾ ವಲಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಮಹಿಳೆಯಾಗಿದ್ದರು. ಇವರ ಈ ನಿರ್ಧಾರ ಇಡೀ ವಿಶ್ವದ ರಕ್ಷಣಾ ನೀತಿಯಲ್ಲಿ ಯಾವ ಬದಲಾವಣೆ ತರಲಿದೆ ಎಂಬ ಈ ಬಗ್ಗೆ ಭಾರಿ ಚರ್ಚೆಯಾಗಿ ಕಾರಣವಾಗಿದೆ. ಮತ್ತು ಕಾಕ್ರೋಚ್ ರ್ಯಾಲಿ ಮತ್ತು ಪಾಕಿಸ್ತಾನದ ಲಿಂಕ್. ಇನ್ನು ಕೊನೆಯದಾಗಿ, ಭಾರತದಲ್ಲಿ ಇಂಟರ್ನೆಟ್ ಆಳುತ್ತಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಅಥವಾ ಸಿಜಿಪಿ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ಸ್ನೇಹಿತರೆ,
ಈ ಚಳವಳಿ ಆರಂಭಿಸಿದ ಅಭಿಜಿತ್ ದೀಪ್ಗೆ ಹಿಂದೆ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಆಗಿದ್ದ ಅಕ್ಸಿಮಿಸ್ಟ್ ಈತ ಹಿಂದೆ ಸಿಎಎ ಮತ್ತು ಎನ್ಸಿಎ ವಿರೋಧಿ ಉಗ್ರ ಪ್ರತಿಭಟನೆಗಳಲ್ಲಿ ಭಾಗವಹಿಸಿ ಮೋದಿ ಅವರ ವಿರುದ್ಧ ವಿಷಕಾರಿದ್ದ. ಹಳೆ ವಿಡಿಯೋಗಳು ಈಗ ಲಭ್ಯವಾಗುತ್ತಿದ್ದಂತೆ ಅಷ್ಟೇ ಅಲ್ಲ, ಜಮ್ಮು ಮತ್ತು ಕಾಶ್ಮೀರ ಉಗ್ರಗಾಮಿ ಹಾಗೂ ಪ್ರತ್ಯೇಕವಾದಿಗಳ ಸಂಘಟನೆಯಾದ ಹುರಿಯತ್ ಕಾನ್ಪುರ್ ಅನ್ನು ಬೆಂಬಲಿಸಿ ಟ್ವೀಟ್ ಮಾಡಿದ್ದಕ್ಕಾಗಿ ಈತನ ಮೇಲೆ ಎಫ್ಐಆರ್ ಕೇಸ್ ದಾಖಲಾಗಿತ್ತು. ಇದಕ್ಕೆ ಪೂರಕವಾಗಿ ವಿಕಿಪೀಡಿಯಾದ ದಾಖಲೆಗಳನ್ನು ಓಪನ್ ಮಾಡಿ ನೋಡಿದಾಗ ಈ ಕಾಂಗ್ರೆಸ್ ಪಾರ್ಟಿ ಪೇಜ್ ಅನ್ನು ಎಡಿಟ್ ಮಾಡುತ್ತಿರುವ ಮುಖ್ಯ ವ್ಯಕ್ತಿ ಸಲೀಂ ಬಿನ್ ಯೂಸುಫ್ ಎಂಬ ತನ್ನ ಲೊಕೇಶನ್ ಅನ್ನು ಕಾಶ್ಮೀರ್ ಸೌತ್ ಅಂತ ಹಾಕಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಪಾಕಿಸ್ತಾನದ ಹ್ಯಾಂಡ್ಲರ್ಗಳು ಮತ್ತು ಭಾರತದ ವಿರೋಧಿಗಳು ತಾವಿರುವ ಜಾಗವನ್ನು ಮುಚ್ಚಿಡಲು ಹೀಗೆ ಮಾಡುತ್ತಾರೆ. ಇನ್ನು ಪಾರ್ಟಿಯ ಲೋಗೋ ಬದಲಾಯಿಸುವ ವಿಚಾರದಲ್ಲಿ ಸಲೀಂ ಯೂಸುಫ್ ಮತ್ತು ಕಾಂಗ್ರೆಸ್ ಪಾರ್ಟಿಯ ನಾಯಕರು ನಡುವೆ ನಿರಂತರ ಸಂಪರ್ಕ ಇರುವುದು ಆನ್ ರೆಕಾರ್ಡ್ ಸಾಬೀತಾಗಿದೆ. ಇದೇ ಕಾರಣಕ್ಕೆ ಬೆಂಗಳೂರು ಟೌನ್ ಹಾಲ್ ಮುಂದೆ ನಡೆಯಬೇಕಿದ್ದ ಇವರ ಸಭೆ ಬೆಂಗಳೂರು ಪೊಲೀಸರು ಕಠಿಣ ನಿಷೇಧ ಹೇರಿದ್ದಾರೆ. ದೇಶ ವಿರೋಧಿ ನೆಟ್ವರ್ಕ್ ಸುಳಿವು ಸಿಕ್ಕಿರುವುದೇ ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗಿದೆ. ಮತ್ತು ನೋಡಿದ್ರಲ್ಲ ಈ ಸ್ನೇಹಿತರೆ, ಇತ್ತ ಚೀನಾ ಗಣಿ ದುರಂತ, ಭೀಕರ ಅತ್ತ ಅಮೆರಿಕ ರಾಜಕೀಯ ಏರುಪೇರುಗಳು ಮತ್ತು ದೇಶದ ಒಳಗೆ ಕಾಂಗ್ರೆಸ್ ಪಾರ್ಟಿಯ ಹಿಂದಿರುವ ಆತಂಕಕಾರಿ ಹಿಡನ್ ಅಜೆಂಡಾ. ಈ ಹಿಂದಿನ ಕಂಪ್ಲೀಟ್ ಮಹಾ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಚೀನಾದ ಸುರಕ್ಷತಾ ಲೋಪದೋಷಗಳ ಬಗ್ಗೆ ಭದ್ರತೆ ಸವಾಲಾಗಿರುವ ಈ ಆನ್ಲೈನ್ ಮೂವ್ಮೆಂಟ್ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ನಿರಂತರ ಮತ್ತು ನಿಖರವಾದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಾಗಿ ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ ಅನ್ನು ಫಾಲೋ ಮಾಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಫುಲ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ.